ಆದ್ಯ ಆದ್ಯ ನಾನು ಇವಾಗ ಅಕ್ಕನ ಹತ್ರ ಮಾತಾಡಬೇಕು ಅಷ್ಟೇ. ಅದು ಸಾಧ್ಯ ಆಗಲ್ಲ ಅಮ್ಮಯ್ಯ. ಆದ್ಯ ನೀನು ಒಂದೊಂದು ಸೆಕೆಂಡ್ಗೂ ವಿಚಿತ್ರವಾಗಿ ಆಡ್ತಾ ಇದೀಯಾ. ಏನಾಯ್ತು ಅಂತ ಹೇಳು. ಅತ್ತಿಗೆ ಹತ್ರ ಮತ್ತೆ ಮಾತಾಡೋದು ಏನಿದೆ ಅಮ್ಮಯ್ಯ? ಅವ್ರು ಆಲ್ರೆಡಿ ಒಪ್ಕೊಂಡಾಗಿದೆಯಲ್ಲ. ಅಲ್ಲ, ಅಕ್ಕಂಗೆ ನೀನ್ ಪ್ರೀತಿ ಮಾಡ್ತಾ ಇರೋ ಹುಡುಗ ನಾನೇ ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ಮಾತಾಡ್ತಾ ಇದ್ಲು ಅಲ್ವಾ? ಅವಳು ಯಾಕೋ ಮಾತಾಡ್ಲಿಲ್ಲ. ನಾನು ಇಷ್ಟು ದಿನ ನಿನ್ನ ಹತ್ರ ವಿಷಯನ ಮುಚ್ಚಿಡೋದಕ್ಕೆ ಸಾರಿ. ನಾನಿವಾಗ ಆದ್ಯನ ಮದುವೆ ಆಗ್ಬೋದಾ ಅಂತ ಅವ್ರ ಹತ್ರನೇ ಕೇಳ್ತೀನಿ. ಅವ್ರು ಒಂದ್ಸತಿ ನೀನು ಆದ್ಯನ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಸಾಕು, ನನಗೆಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ ಅಮ್ಮಯ್ಯ? ಮದ್ವೆ ಮನೇಲಿ ಅವ್ರು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ಗಡಿ ಬಿಡಿ ಓಡಾಡ್ತಿದ್ರು. ಅವ್ರ ಫೋನ್ ನನ್ನ ಹತ್ರ ಇದೆ. ಅವ್ರ ಜೊತೆ ನೀನು ಇವಾಗ ಮಾತಾಡಕ್ ಆಗಲ್ಲ. ಸರಿ, ಒಂದು ಕೆಲಸ ಮಾಡು. ಮನ್ವಿ ನಂಬರ್ ಇದೆ ಅಲ್ವಾ, ಅವಳು ಕಾಲ್ ಮಾಡ್ಬಿಟ್ಟು ಅಕ್ಕಂಗೆ ಫೋನ್ ಕೊಡೋಕೆ ಹೇಳು. ಮನ್ವಿ ಫೋನ್ ತನ್ವಿ ಹತ್ರ ಇದೆ, ಅವಳು ಕಿತ್ತಿಟ್ಕೊಂಡಿದ್ದಾಳೆ. ಅಂಡ್ ನನ್ನ ಫೋನು ಕೂಡ ಅವಳ ಹತ್ರನೇ ಇದೆ. ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ, ಅದಕ್ಕೆ ಓಡ್ ಬಂದಿದ್ದು ಅಮ್ಮಯ್ಯ. ನನ್ನ ಲೈಫಲ್ಲಿ ಯಾವಾಗ್ಲೂ ಯಾರಿಗೂ ಭಯ ಪಟ್ಕೊಂಡಿರೋ ತರ ಆಗೋಗಿದೆ. ಬೇರೆಯವ್ರ ತಾಳಕ್ ಕೊಂಡ್ಕೊಂಡು ಸತ್ಯನ ಬಾಯಿ ಬಿಡಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಅಟ್ಲೀಸ್ಟ್ ಇದು ಒಂದಾದ್ರೂ ನಾನು ಅನ್ಕೊಂಡಾಗ್ಲಿ ಖುಷಿಯಾಗಿ ನಡೀಲಿ ಅನ್ನೋ ಆಸೆ ಅಷ್ಟೆ. ಶ್ರಾವಣಿ ಅತ್ತಿಗೆ ಹೇಳಿದ್ರೆ ಖುಷಿಯಿಂದ ಮದ್ವೆ ಆಗ್ತೀನಿ ಅಂದೆ ಅಲ್ವಾ? ಇವತ್ತು ಶ್ರಾವಣಿ ಅತ್ತಿಗೆನೆ ನನ್ನನ್ನ ಮಂಟಪದಿಂದ ಕಳಿಸಿದ್ದು. ಅವ್ರಿಗೆ ನೀನೇ ಹುಡುಗ ಅಂತ ಗೊತ್ತಾದ್ರೆ ಖಂಡಿತ ಖುಷಿ ಪಡ್ತಾರೆ ಅಮ್ಮಯ್ಯ. ಏನು ಹೇಳ್ತಾ ಇದೆಯಾ ಆದ್ಯ? ವಿಷಯ ಗೊತ್ತಾಯ್ತು ಅಂದ್ರೆ ಏನರ್ಥ? ಹಾಗಿದ್ರೆ ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ವಾ? ಸಾರಿ, ಅದು ವಿಷಯ ಗೊತ್ತಾದ್ರೆ ಅಲ್ಲ, ವಿಷಯ ಗೊತ್ತಾಗಿದ್ದಕ್ಕೆ ಖುಷಿ ಪಟ್ರು ಅಂತ ಹೇಳ್ದೆ. ಅಮ್ಮಯ್ಯ, ಎಲ್ಲ ವಿಚಾರಗಳನ್ನ ಸೈಡ್ಗಿಟ್ಟು ನೀ ನನ್ನ ಮದ್ವೆ ಮಾಡ್ಕೊಳ್ತೀಯಾ? ಸರಿ, ನೀನು ಫೋನ್ ಕೊಡು. ಆದ್ಯ, ನೀನು ಫೋನ್ ಕೊಡು. ಅಲ್ಲ, ಅದು ನಾನು ಅಕ್ಕನ ಹತ್ರ ಮಾತಾಡ್ತೀನಿ, ನೀನೇನೋ ಟೆನ್ಷನ್ ಮಾಡ್ಕೊಂಬೇಡ, ಸರಿನಾ? ಅಮಯ್, ಆದ್ಯ ನಿನಗೋಸ್ಕರ ಮದುವೆ ಮಂಟಪದಿಂದ ಓಡ್ ಬಂದಿದ್ದಾಳೆ. ಅದು ಸುಲಭದ ಕೆಲಸ ಅಲ್ಲ. ನಿಮಗೋಸ್ಕರ ಅವಳು ಎಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದಾಳೆ ಗೊತ್ತಾ? ಅದಕ್ಕೆ ತುಂಬ ಧೈರ್ಯ ಬೇಕು. ಎಷ್ಟೋ ಹೆಣ್ಮಕ್ಳು ತಮ್ಮ ಪ್ರೀತಿನ ಕಳ್ಕೊಂಡು ಪ್ರೀತಿಗೆ ಬೆಲೆ ಕೊಡದೇ ಇರುವಂಥ ಸಂಬಂಧಗಳಿಗೆ ಹೆದರಿ ತಮ್ಮ ಕುತ್ತಿಗೆನ ಕೊಟ್ಟು ಇವಾಗ ಜೀವನದಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಹಾಗಂತ ಪ್ರೀತಿ ಮಾಡಿದವರೆಲ್ಲ ಮಂಟಪದಿಂದ ಓಡ್ ಬರಲಿ ಅಂತ ನಾನು ಹೇಳ್ತಾ ಇಲ್ಲ. ಸಂದಿಗ್ಧತೆ ಹೆಣ್ಮಕ್ಳನ್ನ ಕಟ್ಟಾಕ್ಬಿಡತ್ತೆ. ಆದ್ಯ ಓಡ್ ಬಂದಿದ್ದು ತಪ್ಪೆ, ಆದರೆ ಯಾರೋ ಕೆಟ್ಟವ್ರಿಗೆ ಕುತ್ತಿಗೆ ಕೊಡೋಕ್ಕಿಂತ ಅವಳು ಹೀಗೆ ಮಾಡಿದ್ದು ಸರಿನೇ. ಒಂದು ವೇಳೆ ಪ್ರೀತಿ ನಿಜವಾಗಿದ್ರೆ ಯಾರು ಯಾವಾಗ ಬೇಕಾದರೂ ಎಂಥ ಕ್ಷಣದಲ್ಲೂ ಏನು ಬೇಕಾದರೂ ನಿರ್ಧಾರ ತಗೋಬಹುದು. ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ ಅಂತ ಭರವಸೆ ಇದ್ದರೆ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಡ್ಬೋದು. ಇವತ್ತು ಆದ್ಯ ಅವರು ಆ ಕೆಲಸ ಮಾಡಿದ್ದಾರೆ. ನೀವು ಅವ್ರ ಜೊತೆ ನಿಲ್ಲಬೇಕು. ಅಮ್ಮಯ್ಯ, ಯಾಕಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಈ ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರಿ ಅಂತ ಹೇಳುತ್ತೆ. ನೀವು ಕೆಟ್ಟದ್ದು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಕೆಟ್ಟದ್ದು ಮಾಡಿದ್ರಿ ಅಂತ ಹೇಳುತ್ತೆ ಹೊರತು ನೀವು ಒಳ್ಳೇದು ಮಾಡಿದ್ರಿ ಅಂತ ನಿಮಗೆ ಸನ್ಮಾನ ಮಾಡಲ್ಲ. ಪ್ರೀತಿಸಿದವರು ಒಂದಾಗಬೇಕು. ಒಳ್ಳೆ ಟೈಮು ತುಂಬ ಹೊತ್ತು ನಿಲ್ಲಲ್ಲ, ಕೆಟ್ಟ ಟೈಮು ಬೇಗ ಹೋಗಲ್ಲ ಅಂತ ಹೇಳ್ತಾರೆ. ಮುಹೂರ್ತಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಅದು ಬೇಗ ಮುಗ್ದೋಗುತ್ತೆ. ಪದೇ ಪದೇ ಅದು ವಾಪಸ್ ಬರಲ್ಲ.
ವಾಪಸ್ ಬರೋದು ಪ್ರೀತಿಸಿದವ್ರು ಮಾತ್ರ. ತಗೊಳ್ಳಿ, ಜಾಸ್ತಿ ಯೋಚನೆ ಮಾಡಿದೆ, ರೆಡಿ ಆಗ್ಬೇಕು. ಅದ್ಯಾ, ನೀವು ಅಮ್ಮಯ್ಯನ ತುಂಬ ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ಅವರಿಂದ ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಯಾವುದೋ ಸತ್ಯ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ರಿ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ವಿಷಯನ ಡೈವರ್ಟ್ ಮಾಡಿ ಅಮ್ಮಯ್ಯನ ಕಳಿಸ್ದೆ. ನೋಡಿ, ಪ್ರೀತಿ ಮಾಡೋರ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು. ಅದ್ಯಾ, ಹೇಳಿ, ಏನು ವಿಷಯ? ಸಂಯುಕ್ತ, ನೀನು ಈ ಥರ ಕಲ್ ಥರ ನಿಂತರೆ ನಾವು ಏನು ಮಾಡೋದು? ನನ್ನ ಕೈಕಾಲೇ ಆಡ್ತಿಲ್ಲ. ತುಂಬ ಟೆನ್ಷನ್ ಆಗ್ತಾ ಇದೆ, ಕೋಪ ಬರ್ತಾ ಇದೆ. ಇಲ್ಲಿ ಯಾರ್ದೋ ತಪ್ಪಿದ್ರು ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಏನು ಮಾಡೋದು ಸಂಯುಕ್ತ? ನೀನಾದರೂ ಮಾತಾಡು, ಏನಾದರೂ ಮಾಡು. ಡ್ಯಾಡ್, ಆದ್ಯ ಎಲ್ಲಿ? ಆದ್ಯ ಬೇಕು. ಅವಳು ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ಅವಳು ಎತ್ತಾಕೊಂಡು ಕರ್ಕೊಂಡಾದ್ರೂ ಬನ್ನಿ, ನಾನು ಈ ಮಂಟಪದವಳು ತಾಳಿ ಕಟ್ಲೇಬೇಕು. ಬೇಕು 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 ಮಾಮ್, ನಂಗೆ ಆದ್ಯ ಬೇಕು, ಆದ್ಯ ಬೇಕು. ಮಮತಾವ್ರೆ, ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಹುಡುಗಿ ಹೊಡೋಗ್ಬಿಟ್ರೆ ಹುಡುಗನ ಮರ್ಯಾದೆ ಹೋಗೋದಿಲ್ವಾ? ಎಲ್ಲಿದ್ದಾಳೆ ಹೋಗಿ ನೋಡಿ ಕರ್ಕೊಂಡು ಬಂದು ಮದುವೆ ಮಾಡಿಸಿ. ಆದ್ಯ ಎಲ್ಲಿದ್ದಾಳೋ ಏನೋ, ಓಡೋಗಿರೋ ಹುಡುಗಿ ಸಿಗ್ತಾಳೆ ಅನ್ನೋ ಏನು ಗ್ಯಾರಂಟಿ ಇದೆ? ವಿಕ್ಕಿ, ನಿನ್ನ ಪರಿಸ್ಥಿತಿ ನೋಡಿ ನನ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ರಾಯ್ರೆ, ಹುಡುಗಿ ಬರ್ತಾಳೋ ಇಲ್ವೋ, ಮದುವೆ ನಡೆಯುತ್ತೋ ಇಲ್ವೋ ಹೇಳ್ಬಿಡಿ, ನನಗೆ ಬೇರೆ ಕೆಲಸ ಇದೆ. ರೀ ಪುರೋಹಿತ್ರೆ, ನಮಗೆ ಕಷ್ಟ ನಮಗೆ, ನಿಮಗೆ ಮದುವೆ ನಡೆಯುತ್ತಿಲ್ಲ ಅಂತ ಹೇಳ್ಬೇಕಾ? ಸ್ವಲ್ಪ ಸೈಲೆಂಟ್ ಆಗಿರಿ. ಸಂಯುಕ್ತ, ಏನ್ ಮಾಡೋದೀಗ? ಮಾಮ್ ಮಾಮ್ ಮಾಮ್, ಇಲ್ಲ ಇಲ್ಲ, ನಾನು ಆದಿನ ಮದ್ವೆ ಆಗೋರ್ಗು ಈ ಮಂಟಪ ಬಿಟ್ಟು ಹೋಗಲ್ಲ. ನಾ ಇಲ್ಲೇ ಕೂತಿರ್ತೀನಿ, ನಾನು ಬರಲ್ಲ. ಹೀಗೆ ಕೂತಿರ್ತೀನಿ, ಹೀಗೆ ಕೂತಿರ್ತೀನಿ. ಹಾಗಾದ್ರೆ ನೀನ್ ಸಾಯೋವರೆಗೂ ಇಲ್ಲೇ ಇರ್ಬೇಕಾಗತ್ತೆ. ನಿಶಿ, ಏನ್ ನಿನ್ ಮಾತಿನ ಅರ್ಥ? ಆದಿನ ಎತ್ತಾಕೊಂಡು ಬಂದೇ ಬರ್ತೀವಿ. ನನ್ನ ಮದ್ವೆ ಆಗೇ ಆಗ್ತೀನಿ, ನೋಡ್ತಾ ಇರು ನೀನು. ಭ್ರಮೇಲಿದ್ಯಾ ಅನ್ಸತ್ತೆ. ಪರವಾಗಿಲ್ಲ, ಇರು ಇರು. ರಿಯಾಲಿಟಿಗಿಂತ ಭ್ರಮೆನೇ ಚೆನ್ನಾಗಿದೆ. ನನ್ಗೊಂದು ಡೌಟ್ ಇದೆ, ಅವಳು ಸುಮ್ಮನೆ ಓಡೋದ್ಲಾ ಅಥವಾ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರಾ ಅಂತ? ಅಯ್ಯೋ ಸಾಕು, ಸುಮ್ಮನೆ ಇರೇ. ಯಾಕೆ ಅವ್ರಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀಯಾ? ಟೈಮ್ ಸಿಗ್ದಾಗ್ಲೇ ಮಾತಾಡ್ಕೊಂಡ್ಬಿಡ್ಬೇಕು ಅಮ್ಮ, ಇಲ್ಲಾಂದ್ರೆ ಮತ್ತೆ ಈ ತರ ಟೈಮ್ ಸಿಗಲ್ಲ. ಸಾಕು, ಸುಮ್ಮನಿರೋ ನಿಶಿ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ನೀನು ಅದನ್ನೆಲ್ಲ ಮಾತಾಡಿ ಅದು ನಿನ್ನ ತಲೆ ಮೇಲೆ ಬರೋ ಥರ ಮಾಡ್ಕೋಬೇಡ ನೀನು.